ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅದೇ ರೀತಿ ಶಾಸಕ ಕೋನ್ ರೆಡ್ಡಿ ಅವರು ಕೂಡ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ಚುನಾವಣೆಗೆ ನಾವೆಲ್ಲ ರೆಡಿ ಆಗಿದ್ದೀವಿ ಅನ್ನುವಂತಹ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸುರ್ಜೇವಾಲಾ ಅವರು ಹೇಳದಂತೆ ನಾವು ಕೇಳ್ತೀವಿ, ನಮ್ಮ 5 ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲ ಓಟ್ ಹಾಕಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು, ನಮಗೆ ಯಾವುದೇ ರೀತಿಯ ಅಡ್ಡ ಮತದಾನದ ಭೀತಿ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಕ್ರಾಸ್ ವೋಟಿಂಗ್ ಬಗ್ಗೆ ಯಾರು ಕೂಡ ಯೋಚಿಸೋದಕ್ಕೆ ಹೋಗ್ಲೇಬೇಡಿ. 5ಕ್ಕೆ 5 ಜನ ಅಭ್ಯರ್ಥಿಗಳು ಆರಿಸ್ಬರ್ತೀವಿ ಅಂತ ಹೇಳಿದ್ದಾರೆ, ಆರಿಸ್ಕೊಂಡು ತರ್ತೀವಿ ಅಂತ. ಇದು ಉತ್ತರ ಕರ್ನಾಟಕ ಭಾಷೆ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಕೋನ್ ರೆಡ್ಡಿ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗೂ ಪೈಪೋಟಿಗೆ ವಿಧಾನ ಪರಿಷತ್ನ ಚುನಾವಣೆ ಕಾರಣವಾಗ್ತಾ ಇದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಶಾಸಕರಾಗಿರ್ತಕ್ಕಂಥ ಕೋನ್ ರೆಡ್ಡಿ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ಇವತ್ತು ಪರಿಷತ್ ಚುನಾವಣೆ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಾ? ಇಲ್ಲ, ಈಗಾಗಲೇ AICC ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಉಸ್ತುವಾರಿ ಸನ್ಮಾನ್ಯ ಸುರ್ಜೇವಾಲಾ ಸಾಹೇಬರು, ಅದೇ ರೀತಿಯಾಗಿ ಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕೂತ್ಕೊಂಡು PCC ಅಧ್ಯಕ್ಷರಾದಂಥ ಸನ್ಮಾನ್ಯ BK ಹರಿಪ್ರಸಾದ್ ಸಾಹೇಬರು ಕೂತು ಎಲ್ಲರಿಗೂ ಗೈಡ್ ಮಾಡ್ಯಾರ. ಯಾವ ರೀತಿ ಮತದಾನ ಮಾಡಬೇಕು, ಫಸ್ಟ್ ಯಾರಿಗೆ ಹಾಕಬೇಕು, ಸೆಕೆಂಡ್ ಯಾರಿಗೆ ಹಾಕಬೇಕು, ಇವೆಲ್ಲ ಚರ್ಚೆ ಆಗಿದೆ. ಒಟ್ಟಿನ ಮೇಲೆ ನಮ್ಮ 5ಕ್ಕೆ 5 ಸೀಟುಗಳು ಸಾಯಂಕಾಲ ಘೋಷಣೆ ಆಗ್ತಾವೆ. ನಿನ್ನೆನೂ ಸಹ ನಿಮಗೆ ಅಣಕು ಮತದಾನ ಪ್ರದರ್ಶನವನ್ನು ಸಹ ಮಾಡಿದ್ರು. ಆಗ್ಲೂ ಸಹ ಕೆಲವರು ತಪ್ಪು ಮಾಡಿದ್ರು ಅನ್ನೋದು. ಹೀಗಾಗಿ ಯಾವ ರೀತಿಯಾಗಿ ಪ್ಲಾನ್ ಅಂತ? ತಪ್ಪುಗಳಾಗಿಲ್ಲ. ಬರೆಯೋದ್ನಾಗ ಒಂದು ಬರೀದ ಅಂತ ಇರ್ತೈತಿ, ಅದಕ್ಕೆ ಒಂದು ಮತ್ತೊಂದ್ಸಲ ಜಗ್ಗಿರ್ತಾರ ಅಂತ ಸಣ್ಣ ಪುಟ್ಟವು. ಅದು ಹಂಗ ಆಗಬಾರ್ದು ಅಂತ ಮತ್ತೆ ಮತದಾನ ಮಾಡಿದ್ದು. ಅದನ್ನು ಅದ ರೀತಿ ಏನು ತಪ್ಪೇನಾಗಿಲ್ಲ. ಅದು ಈಗ 5 ಅಭ್ಯರ್ಥಿಗಳು ನಿಮ್ಮ ಪಕ್ಷದಿಂದ ಕಣಕ್ಕಿಳಿದಿರುವಂತದ್ದು. ಒಬ್ಬೊಬ್ಬ ಅಭ್ಯರ್ಥಿಗೆ ಯಾವ ರೀತಿಯಾಗಿ ಮತಗಳನ್ನು ಹಾಕಲಿಕ್ಕೆ ಮತ್ತು ಎಷ್ಟು ಟೀಮ್ಗಳನ್ನಾಗಿ ಮಾಡಿರುವಂತದ್ದು? 29 ವೋಟ್ಗಳು ಬೇಕು. ಅಷ್ಟಕ್ಕೆ ಒಂದೊಂದು ರಿಸರ್ವ್ ಮಾಡೀವಿ. ಆ ರೀತಿಯಾಗಿ ಎಲ್ಲ ಶಾಸಕರು ಫಿಕ್ಸ್ ಮಾಡಿ ವೋಟ್ ಹಾಕ್ತಿವಿ, ಆರಿಸ್ ತರ್ತೀವಿ. ಅಡ್ಡ ಮತದಾನದ ಭೀತಿ ಏನಾದರೂ ಇದೆಯಾ ಸರ್? ಸಾಧ್ಯನೇ ಇಲ್ಲ. ಅದನ್ನ ಯಾರು ಕಲಸ ಮಾಡಿನಾಗೂ ಕೇಳೋದು ಬೇಡ. 5ಕ್ಕೆ 5 ನಾವ ಗೆಲ್ಲೋದು. ತಾವು ಈ ಹಿಂದೆನೂ ಸಹ JDS ನಲ್ಲಿ ಇದ್ದಂತವ್ರು, ಈಗೂ ಸಹ ನಿಮಗೊಂದು 2-3 ಮತಗಳ ಕೊರತೆ ಇದೆ ಅಂತ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ JDS ಶಾಸಕರು ಯಾರಾದ್ರೂ ನಿಮ್ ಜೊತೆಗೆ ಸಂಪರ್ಕದಲ್ಲಿರುವಂತದ್ದು, ಕಾಂಗ್ರೆಸ್ನಿಂದ ಸಹ JDS ಶಾಸಕರನ್ನ ಸಂಪರ್ಕ ಮಾಡಿದಾರೆ ಅನ್ನೋ ಮಾತು. ನಾವು ಒಂದ್ ನಿಮಿಷ, ನಾವು ಯಾವ ಶಾಸಕರಿಗೂ ಬೇರೆ ಪಾರ್ಟಿಯವ್ರನ್ನ ನಾವು ಕೇಳಂತೇಳಿಲ್ಲ. ನಮಗ ಕಾಂಗ್ರೆಸ್ ಮೇಲೆ ಪ್ರೀತಿ ಇದ್ದವ್ರು ಬಂದು ಓಟ್ ಹಾಕೋರಿದ್ರೆ ಹಾಕ್ಲಿ ಅಂತ ಹೇಳಿವಿ. ಆದ್ರೆ ಬೇರೆ ಯಾವ ಪಕ್ಷದ್ದು ಬಂದು ನೀವು ನಮಗೆ ಹಾಕ್ರಿ, ಇದು ಹಾಕ್ರಿ ಅಂತ ಅದೆಲ್ಲ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಅವ್ರು ಏನ್ ಚರ್ಚೆ ಮಾಡ್ರೆ ನಂಗೆ ಗೊತ್ತಿಲ್ಲ. ನಾನೊಬ್ಬ ಶಾಸಕನಾಗಿ ಮತದಾನ ಮಾಡ್ತಕ್ಕಂಥ ನನ್ನ ಕರ್ತವ್ಯನ ನಾ ಮಾಡ್ತೇನೆ. ಅಂದ್ರೆ JDS ನಿಂದ ಮತಗಳು ಬರೋ ನಿರೀಕ್ಷೆ ಇದೆಯಾ ಅಂತ? ಇಲ್ಲ, ನಾವು ಅದ್ರ ಬಗ್ಗೆ ಚರ್ಚೆ ನನ್ಗೆ ಗೊತ್ತೇ ಇಲ್ಲ. ಒಂದು ನಮ್ಮ ಪಕ್ಷದ ನಿರ್ದೇಶನ ಐತಿ, ಅದನ್ನ ಪಾಲನೆ ಮಾಡತ್ತೇನೆ. ಇದಿಷ್ಟು ಹಿರಿಯ ಶಾಸಕರಾಗಿರ್ತಕ್ಕಂಥ ಕೋನ್ ರೆಡ್ಡಿ ಅವರ ಮಾತುಗಳು. ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿದಿರ್ತಕ್ಕಂಥ 5ಕ್ಕೆ 5 ಅಭ್ಯರ್ಥಿಗಳು ಸಹ ನಾವು ಗೆಲುವನ್ನು ಸಾಧಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.